ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮಗ್ ಕೈ ಮುಗಿದ್ ಕೇಳ್ಕೊತೀನಣ್ಣ, ಇವರು ನನ್ನ ಜೊತೆ ಬರ್ಲಿ. ಆ ಕರಿ ಕಾಳನ್ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಲ್ವಾ, ನಾನಿನ್ನು ಏನ್ ಮಾಡ್ಲಿ ಅಣ್ಣ? ಪ್ಲೀಸ್ ಅಣ್ಣ, ನಾನು ಆಸೆ ಪಡೋದು ಯಾವ್ದೂ ನಡೀಲೇಬಾರ್ದ ಅಣ್ಣ. ನಾನು ಅವ್ರ ಜೊತೆನೆ ಬರೋದು, ಅವ್ರು ಬಂದ್ರೆ ನಾನು ಬರೋದು. ಏ ಐಶೋ, ನೀನ್ ಯಾಕೆ ಹೇಳ್ತಿದ್ಯಾ? ನಮ್ನ ಬರಬಾರ್ದು ಅಂತ ಹೇಳಕ್ಕೆ ಇಲ್ಲಿ ಯಾರಿಗೂ ರೈಟ್ಸ್ ಇಲ್ಲ. ನಾವು ಬಂದೇ ಬರ್ತೀವಿ. ಏನಾ ರೈಟ್ಸ್ ಇಲ್ವಾ? ಯಾರು ಹೇಳ್ತಾ ಇದ್ಯಾ? ಸುಮ್ನೆ ಇರ್ರಯ್ಯ, ನೀವು ಕಿತ್ತಾಡೋದಕ್ಕೆ ದಿನ ಗಿನ ಅನ್ನೋದೇ ಇಲ್ವಾ? ಯಾವಾಗ ಕಿತ್ತಾಡ್ತಾನೆ ಇರ್ತೀರಾ? ನೋಡಯ್ಯ, ಅವರು ಬರ್ಲಿ ಬಿಡಯ್ಯ. ಏನ ಬರ್ಲಿ ಅಂದ್ರೆ ಬರ್ಲಿ ಅಂತ ಅದನ್ನೇನು ವಿವರಿಸಿ ಹೇಳಕ್ಕಾಗತ್ತಾ? ಅವರು ಬರ್ಲಿ ಬಿಡು, ಏನಾಗತ್ತೀಗ? ಆಗಲ್ಲ ಅಣ್ಣ, ಇವ್ರು ಬರಬಾರ್ದು ಅಂದ್ರೆ ಬರಬಾರ್ದು ಅಷ್ಟೇ. ಹೋಗ, ನೀನು ಹೋಗ, ಕಾರಲ್ಲಿ ಕೂತ್ಕೋ, ನನ್ನ ಮಾತು ಕೇಳು, ಹೋಗು. ಅಣ್ಣ, ನಿಮ್ ತಲೆ ಮೇಲೆ ಸರಿಯಾಗಿ ಇಡ್ತಾರಲ್ಲ, ಆವಾಗ ಗೊತ್ತಾಗುತ್ತೆ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಹೋಗೋ, ಮಾತಾದ್ರೆ ಸಾಕು. ಮಕ್ಕಳ ಆಡೋದು ಕೂಗಾಡೋದು ಇದೊಂದೇ ಗೊತ್ತಿರೋದು ಇವನಿಗೆ. ಈ ಮನೇಲಿ 1000 ತಲೆನೋವಯ್ಯ ನನಗೆ. ಅಳಿಂದ್ರೆ ನಾವು ರೀ ಮಾವ, ನಿಮಗ್ ಬೇರೆ ವಿವರಿಸಿ ಹೇಳ್ಬೇಕಾ? ಹೋಗಿ ಯಾವ್ದೋ ಒಂದು ಕಾರಲ್ಲಿ ಕುತ್ಕೋ, ಹೋಗಿ ಹೊರಡೆ. ಜನನಿ ಮಾವನ್ ಕಳಿಸ್ಬರ್ತೀನಿ. ಮಾವ ಬನ್ನಿ. ಬನ್ನಿ ಎತ್ತಿ ನಡಿಯಪ್ಪ, ನಾವು ಹೋಗಿ ಅಜ್ಜಿ ನೋಡ್ಕೊಂಡ್ ಬಂದ್ಬಿಡೋಣ. ಸರಿ ಅಣ್ಣ. ನಾವೇನು ಮನೇಲೇ ಇದೀವ, ಝೂನಲ್ಲೇ ಇದೀವ, ಒಂದೂ ಗೊತ್ತಾಗ್ತಾ ಇಲ್ಲ. ಬರಯ್ಯ. ಅಪ್ಪ ಐತಿ ಅಣ್ಣ, ನಿಮ್ಮ ಅಜ್ಜಿ 40% ಅಂತ ಹೇಳಿ ನನ್ನನ್ನು ಮಲಗಿಸ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ. ಹಂಗೆ ಹೇಳಿ ಅವಳೇ ಮಲ್ಕೊಂಬಿಟ್ಲು. ಅಜ್ಜಿ, ನೀನೇನೋ ನೆಮ್ಮದಿಯಾಗಿ ಮಲ್ಕೊಂಬಿಟ್ಟೆ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ದೇವರಾಣೆ ಗೊತ್ತಿಲ್ಲ. ನೀನು ಆಸೆ ಪಟ್ಟಂಗೆ ನಿನ್ನ ಮೊಮ್ಮಗಳ ಮದುವೆನ ಅದ್ದೂರಿಯಾಗಿ ಮಾಡಿ ಮುಗಿಸ್ತೀನಿ. ನೀನು ಕೊಟ್ಟಿದ್ದೆಲ್ಲ 40%, ಅದಕ್ಕೆ ಮರ್ಯಾದೆ ಕೊಟ್ಟು ಊರವರೆಲ್ಲ ಆಶ್ಚರ್ಯ ಪಡೋ ಥರ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ಆದರೆ ಒಂದು ಸಣ್ಣ ವ್ಯತ್ಯಾಸ, ಮದುವೆಗಳು ಮಾತ್ರ ಚೇಂಜು. ಅಜಯ್, ನೀನು ಆಸೆ ಪಟ್ಟಂಗೆ ಮದುವೆನ ಅದ್ದೂರಿಯಾಗಿ ಮಾಡಿ ಮುಗಿಸ್ಬಿಡ್ತೀನಿ. ಸರಿ, ನನಗೆ ಮದುವೆ ಕೆಲಸ ತುಂಬ ಇದೆ, ಹೊರಟ್ಬಿಡ್ತೀನಿ. ಮತ್ತೆ ನಾನು ನೀನು ನೋಡೋಕೆ ಬರೋವಾಗ ನನ್ನ ತಂಗಿ ಮದುವೆನ ನನ್ನ ಆಸೆ ಪ್ರಕಾರನೇ ಮಾಡಿ ಮುಗಿಸ್ನಲ್ಲ ಅನ್ನೋ ನೆಮ್ಮದಿಯಿಂದ ಬಂದು ನೋಡ್ತೀನಿ. ಏತೆ ಅಣ್ಣ, ನಿಮ್ಮ ಅಜ್ಜಿಗೆ ಏನಾದರೂ ನೀನು ಹೇಳೋದೇನಾದರೂ ಇದೆಯೇನಪ್ಪ? ಹೇಳ್ಬಿಡು. ನಾನೇನನ್ನ ಹೇಳ್ತೀನಿ, ಅಜ್ಜಿ ಬೇಗ ಗುಣ ಆಗಿ ಎದ್ದು ಬಂದರೆ ಸಾಕು. ನಾನೇನು ಅಜ್ಜಿ ಹಂಗೆ ಮಲ್ಕೊಂಬಿಡ್ಲಿ ಅಂತ ಆಸೆ ಪಡ್ತೀನಾ? ನನ್ನ ಆಸೆನೂ ಅದೇ ಅಲ್ವೇನೋ? ನಾನು ಒಳ್ಳೇದು ಮಾಡಿದ್ರು ನನ್ನ ಬಗ್ಗೆ ಎಲ್ಲರೂ ತಪ್ಪಾಗೆ ಮಾತಾಡ್ಕೋತಾರೆ. ಬೇರೆ ಏನೂ ಇಲ್ಲ, ನನ್ನ ಮುಖ ಲಕ್ಷಣನೇ ಆ ಥರ ಇದೆ ಅಷ್ಟೆ. ಸರಿ, ಯಾರೇನು ಮಾಡೋಕ್ಕಾಗತ್ತೆ? ಅಜ್ಜಿ, ನಾವು ಹೊರಟ್ಬರ್ತೀವಿ. ನೋಡೇ ಬೋಣ. ನೋಡ್ದಾ, ಅಜ್ಜಿಗೋಸ್ಕರ ಮನೇನೆ ಆಸ್ಪತ್ರೆ ಮಾಡಿ ಇಟ್ಬಿಟ್ಟಿದ್ದೀನಿ. ಅಂದರೆ ಅಜ್ಜಿ ಮೇಲೆ ನನಗೆಷ್ಟು ಪ್ರೀತಿ ಇದೆ ಅಂತ ಇದ್ಯಾರಿಗೂ ಅರ್ಥ ಆಗ್ತಾ ಇಲ್ವಲ್ಲ. ಅಜ್ಜಿ, ನಾವು ಬರ್ತೀವಿ. ನೋಡಪ್ಪ. ಅಮ್ಮ ತಾಯಿ ಚಾಮುಂಡೇಶ್ವರಿ, ಈ ಮದುವೆಗೆ ನೀನೇ ತಡೆ ಆದ್ರೂ ಈ ಮದುವೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೆ. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ, ಈ ಮದುವೆ ಮಾಡೇ ಮಾಡ್ತೀನಿ, ನೋಡ್ತಾ ಇರು.
ಆದ್ರೂ ನಾನೇನೇ ಹೇಳಿದ್ರು ನೀನು ನನ್ನ ಬೆನ್ನಿಂದ ಇರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮಗನ ನೀನು ಬಿಟ್ಕೊಡ್ತೀಯ ಅಮ್ಮ. ಅಮ್ಮ ತಾಯಿ, ನಿನ್ನ ಮಗ ಗೆದ್ದು ಬರಕ್ಕೆ ಹೋಗ್ತಾ ಇದ್ದಾನೆ. ಅವನ ಬೆನ್ನಿಂದ ನಿಂತು ಅವನಿಗೆ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡಿ ಕಳಿಸ್ಕೊಡಮ್ಮ. ಸರಿ ನಡಿಯಪ್ಪ. ಏನಪ್ಪ ತಮ್ಮಂದ್ರ, ಈ ಮದುವೆಲಿ ಎಷ್ಟೇ ಕಷ್ಟ ಬಂದ್ರೂ ಒಳ್ಳೆ ರೀತಿಯಲ್ಲಿ ಮಾಡಿ ಮುಗಿಸ್ಬೇಕು. ಅರ್ಥ ಆಯ್ತಾ? ನಾನು ಖಂಡಿತವಾಗಿದ್ದೀನಿ ವಿಷಯದಲ್ಲಿ. ಏನಣ್ಣ ಕಷ್ಟ ಬಂದ್ಬಿಡುತ್ತೆ? ಅಲ್ಲ ಮತ್ತೆ ಮತ್ತೆ ಅದನ್ನ ಯಾಕೆ ಹೇಳ್ತಾ ಇದ್ದೀರಾ? ನೀವು ಯಾರಿಗೋಸ್ಕರ ಎದುರ್ಕೊಂಡು ಈಗೆಲ್ಲ ಹೇಳ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ಏಯ್, ನಾನು ಯಾರಿಗೋ ಎದುರ್ಕೊಂಡಿದ್ದೀನಿ? ನಾನು ಯಾರಿಗೋಸ್ಕರನೇ ಎದುರ್ಕೋತಾ ಇಲ್ಲಪ್ಪ. ಏನೋ ಗೊತ್ತಿಲ್ಲ ಕಣಯ್ಯ, ನನ್ನ ಮನಸ್ಸಲ್ಲಿ ಏನೋ ಒಂಥರ ಕಳವಳ ಆಗ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಯತೆ, ಈ ಮದುವೆ ಎಲ್ಲಿಂದ ಶುರು ಮಾಡಿದ್ವಪ್ಪ? ಆ SKR ಮನೆಯಿಂದನೆಲ್ವ ಶುರು ಮಾಡಿದ್ದು. ಅವನು ಆ ಜನ್ಮ ಶತ್ರು, ಹಂಗಿದ್ರೂ ಅವನ ಮೇಲೆ ಸಂಬಂಧ ಬೆಳೆಸೋದಕ್ಕೆ ತಯಾರಾಗಿದ್ವಿ. ಯಾಕೆ? ಅಜ್ಜಿ ಹೆಸರಲ್ಲಿ ಇದೆಯಲ್ಲ ಆ 40%, ಅದನ್ನ ನಮ್ಮ ಹೆಸರಿಗೆ ಬರ್ಸ್ಕೋಬೇಕು ಅಂತ ಅಲ್ವಾ? ಅದಕ್ಕೆ ಅಲ್ವಾ ಆ SKR ಕಡೆ ಹೋದಂಗೆ ಹೋಗಿ ನಾಟಕ ಮಾಡಿದ್ದು. ಅದು ಅವನ ಆಸ್ತಿಗೋಸ್ಕರ ಮದುವೆಗೆ ಒಪ್ಕೊಳ್ಳಿಲ್ಲತೆ, ಅವನನ್ನ ಅವಮಾನ ಮಾಡಬೇಕು, ಅದೇ ನನ್ನ ಉದ್ದೇಶ. ಮದುವೆನೂ ನಿಲ್ಲಿಸ್ಬಿಟ್ವಿ, ಅವನಿಗೆ ಅವಮಾನನೂ ಮಾಡಿಬಿಟ್ವಿ. ಈಗ ಕರಿಕಾಳನ್ ಜೊತೆ ಮದುವೆನೂ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಇದೇ ನಿಜವಾಗ್ಲೂ ನಡೆಯೋ ಮದುವೆ. ಅರ್ಥ ಆಯ್ತಾ? ಜೊತೆ ಈ ಮದುವೆಲಿ ನಮ್ಮ ಅಮ್ಮನಿಂದ ಹಿಡಿದು ಹೊರಗಡೆಯವರಿಂದನೂ ಸಿಕ್ಕಾಪಟ್ಟೆ ಸಮಸ್ಯೆ ಇದೆಯಪ್ಪ. ಅಣ್ಣ ಪಾಪ ಅಮ್ಮ ಏನು ಮಾಡ್ತಾರಣ್ಣ? ಅಯ್ಯೋ, ನಿಮ್ಮ ಅಮ್ಮ ಏನು ಮಾಡ್ತಾ ಇದ್ರು ಆ SKR ಮನೇಲಿ ಒಬ್ಬ ಇದ್ದಾನಲ್ಲ ಆ ಪ್ರತಾಪ, ಯಾವಾಗ್ಲೂ ಕಾದಿರೋ ಬಾಂಡ್ಲಿ ಮೇಲೆ ನಿಂತ್ಕೊಂಡಿರೋ ಹಂಗೆ ತಕ ಅಂತ ಕುಣಿತಾ ಇರ್ತಾನೆ. ಅವನು ಬಿಟ್ಬಿಡೋಣ. ಆ ಚಾರುಲತಾ ಅವಳ ಶೋರೂಮ್ ಮುಂದೆ ಹೆಂಗೆಲ್ಲ ಮಾತಾಡಿದ್ಲು ಗೊತ್ತಾ? ಇದರಿಂದ ಏನ್ ಗೊತ್ತಾಗ್ತಾ ಇದೆ? ಅವ್ರ ಮನಸ್ಸಲ್ಲಿ ಮೈ ತುಂಬಾ ದ್ವೇಷ ತುಂಬಿಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಂಗಿದ್ಮೇಲೆ ನಾವು ಜೋಪಾನಾಗಿರ್ಬೇಕಾ ಬೇಡವಾ? ನೋಡ್ರಪ್ಪ, ನಮ್ಮ ಐಶ್ವರ್ಯ ಮದುವೆ ವಿಷಯನ ಊರಲ್ಲಿರೋರಲ್ಲಿ ಹೆಂಗೆಲ್ಲ ಮಾತಾಡಬೇಕು ಅಂತ ನಾವು ಅನ್ಕೊಂಡಿದ್ವಿ. ಒಂದು ಕಾಲದಲ್ಲಿ SKR ಮನೇಲಿ ಧರ್ಮರಾಜು ಕೆಲಸ ಮಾಡ್ಕೊಂಡಿದ್ದ. ಅಂಥವನ ಮನೆಗೆ SKR ಹೋಗಿ ಹೆಣ್ಣು ಕೇಳಕ್ ಹೋಗಿದ್ದಾನೆ ಅಂತ ಜನ ಮಾತಾಡ್ಕೋತಾ ಇರಬೇಕು.